We are pleased to have Mr. Rakesh, CEO of MH Academy. I now invite him to address the gathering. ಇಲ್ಲಿ ಯಾರಾದರೂ ಇನ್ಫ್ಲೂಯೆನ್ಸರ್ಸ್ ಇದ್ದೀರಾ? ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದ್ದೀರಾ? ಎಲ್ಲಿ ಸ್ವಲ್ಪ ಕೈಯತ್ತೆ. ಎನಿ ಇನ್ಫ್ಲೂಯೆನ್ಸರ್ಸ್ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಐ ಜಸ್ಟ್ ವಾಂಟ್ ಟು ಸಿ ಯು. ಹೂ ಇಸ್ ಸೌರಭ್? ಇನ್ಫ್ಲೂಯೆನ್ಸರ್ಸ್ ಅಂತೀರಾ ಇಲ್ವಾ? ಅವ್ರು ಸುಮ್ಮನೆ ಹೇಳ್ತಿದ್ದಾರಾ? ಓಕೆ, ಇನ್ಯಾರಾದ್ರು ಇದ್ದೀರಾ? ಓಕೆ, ಯಾ. ಲೋಹಿತ್, ಎನಿ? ಕ್ಯಾನ್ ಯು ರೈಸ್ ಯುವರ್ ಹ್ಯಾಂಡ್? ಓಕೆ ಫೈನ್. ನೋ, ಲೋಹಿತ್ ಇಲ್ವಾ? ಇಲ್ಲ, ಸುಮ್ಮನೆ ಹೇಳಿ. ಎಲ್ಲಿದ್ದೀರಾ? ಇಲ್ಲಿದ್ದೀರಾ? ವೆರಿ ಗುಡ್. ಹಾಯ್ ಲೋಹಿತ್. ವೆರಿ ಗುಡ್. ಐ ವಿಲ್ ಅಡ್ರೆಸ್ ಯು ಆಫ್ಟರ್ 30 seconds. Is there anyone who is entrepreneur here? Anyone who is doing an entrepreneurship while studying? Is there anyone? Yes, who is Chetan? Okay, ಇನ್ನು ಈಸಿ ಮಾಡ್ತೀನಿ. ಯಾರಾದರೂ ಸಂಪಾದನೆ ಮಾಡ್ತಿದ್ದೀರಾ? ದುಡ್ಡು ಯಾರಾದರೂ ಸಂಪಾದನೆ ಮಾಡ್ತಿದ್ದೀರಾ? ಎನಿವನ್? ಓಕೆ. ಎನಿವನ್ ಆರ್ ಡೂಯಿಂಗ್ ಎನಿ ಪಾರ್ಟ್ ಟೈಮ್ ಜಾಬ್? ಯಾರು ಇಲ್ಲ, ನೀವು ಮಾಡೋದು ಹೇಳಿ. ಇಲ್ಲ ಇದ್ದೀರಾ? ಓಕೆ, ಹಾಗೆ ಲೋಹಿತ್ ಒಬ್ಬರು ಮಾಡ್ತಿದ್ದಾರೆ ಇನ್ಫ್ಲೂಯೆನ್ಸರ್ ಜಾಬ್. ಆಮ್ ಐ ರೈಟ್? ಯಾ, ಫೈನ್. ಸಿ ಲೋಹಿತ್, ಒಬ್ಬ ಫಾಲೋವರ್ನ ಪಡಿಲಿಕ್ಕೆ ಕಷ್ಟನಾ ಈಸಿನಾ? ಎಷ್ಟು ಕಷ್ಟ? ಓಕೆ, ಐ ವಿಲ್ ಟೆಲ್ ಯು ಇನ್ ದಟ್ ವೇ. 0 is the minimum, 10 is the maximum. Which one you choose? Which is high difficulty? ಕಷ್ಟ ಅಂದ್ರಲ್ಲ, ಸ್ಕೇಲಲ್ಲಿ 0 to 10 ಅಲ್ಲಿ ವಿಚ್ ನಂಬರ್ ಯು ಚೂಸ್? 7 or 8. ಅಷ್ಟು ಡಿಫಿಕಲ್ಟಿ ಇದೆ ಒಂದು ಫಾಲೋವರ್ನ ಪಡೀಲಿಕ್ಕೆ. ಈಸ್ ಇಟ್ ಟ್ರೂ ವಾಟ್ ಈಸ್ ಟೆಲಿಂಗ್? ನೀವು ಈಸಿಯಾಗಿ ಫಾಲೋ ಮಾಡಿಬಿಡ್ತೀರಾ ಯಾವುದಾದ್ರೂ ಪೇಜ್ಗೆ? 100% ಮಾಡಲ್ಲ. ಯಾಕೆ? ನಮಗೇನಾದರೂ ಅಲ್ಲಿ ಇನ್ಫಾರ್ಮೇಷನ್ ಇದ್ದರೆ ನಾವು ಮಾಡ್ತೀವಿ. ಕಾಂಟೆಂಟ್ ಈಸ್ ವೆರಿ ಟಫ್, ರೈಟ್? ಸಿ, ಐ ವಿಲ್ ಇಂಟ್ರಡ್ಯೂಸ್ ಮೈ ಟೀಮ್. Lavanya, she is an awardee of content writer. She writes the content for Mandiyarian Academy. Please. Right? Content is the money. Right? Now she is earning money by writing only content. You see how opportunities are there. Okay, now what is the whole summary of is, ನಮ್ಮನ್ನು ನಾವು ಸೆಲ್ ಮಾಡ್ಕೊಳೋದು ಕಷ್ಟನಾ ಈಸಿನಾ? How many say it's kasta? Can I see your hands up? Please raise your hand. Yeah. In ಮಿಗ್ದವ್ರಿಗೆಲ್ಲ ಈಸಿನಾ? ಕೈ ಎತ್ತಿದವ್ರಿಗೆಲ್ಲ ಕಷ್ಟ, ಇಳಿಸಿದವ್ರಿಗೆಲ್ಲ ಈಸಿ. ಸಿ, ಐ ವಾಂಟ್ ದ ಸೆಷನ್ ಟು ಬಿ ಇಂಟ್ರಾಕ್ಟಿವ್. ಐ ಹ್ಯಾವ್ ಓನ್ಲಿ 5 minutes ಆಫ್ ಟೈಮ್. ಓಕೆ, ಇವಾಗ ನೋಡಿ, ನೀವು ಮಾತಾಡಲಿಲ್ಲ ಅಂದರೆ ನಾನು ನಿಮ್ಮನ್ನು ಹೈರ್ ಮಾಡಬೇಕಾ ಬೇಡವಾ? ಮಾಡಬೇಕಲ್ಲ. ಇವಾಗ ಮಾಡಬೇಕಾದ್ರೆ ನೀವೇನು ಮಾಡಬೇಕು? ನೀವು ಮಾತಾಡಲಿಲ್ಲ ಅಂದರೆ ನಾನೇನು ಮಾಡ್ತೀನಿ? ಹೈರ್ ಮಾಡಲ್ಲ. ಸಿ, ಸೆಲ್ಲಿಂಗ್ ಈಸ್ ಇಯರ್, ರೈಟ್? ಯು ಆರ್ ಸೆಲ್ಲಿಂಗ್ ಯುವರ್ ಸೆಲ್ಫ್, ಗೈಸ್. ಆಮ್ ಐ ರೈಟ್? ಇವತ್ತು ನಾನು ಇಷ್ಟು ಜನ ಟೀಮ್ನ ಕರ್ಕೊಂಬಂದಿದ್ದೀನಲ್ಲ, ಈ ಟೀಮ್ನ ನಾನು ಹೈರ್ ಮಾಡಲಿಕ್ಕೆ 1 ವರ್ಷ ತಗೊಂಡೆ. ಎಷ್ಟು? 1 year. ಅವರಿಂದ 100 ಜನನ್ನ ಫಿಲ್ಟರ್ ಮಾಡಿ ಇನ್ನು ಐ ವಾಂಟ್ ಟು ಡು ದಿಸ್ 1 more year. ಯಾ, ವಿಸ್ಮಯ. ಸಿ, ಶಿ ಈಸ್ ದ ಒನ್ ಹೂ ಸೀಸ್ ಯು ಇನ್ ದ ಫಸ್ಟ್ ಫೇಸ್. ಶಿ ಈಸ್ ದ ಒನ್ ಹೂ ಫಿಲ್ಟರ್ಸ್ and send the final candidate to me. You should meet her. She is from admin counselor and sales team. Okay, please welcome Vismaya. Okay, ಇವತ್ತು ಅರ್ಥ ಮಾಡ್ಕೊಳ್ಳಿ, selling yourself is not so difficult when you have a skills. Am I right? ಇವತ್ತು the world runs on be audible, yaar. World runs on yes. But are we gaining that skill with academics? Because of time constraint, right? Because ನಮಗೆ 4 ವರ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಸೋದಕ್ಕೆ ಕಷ್ಟ, 4 ವರ್ಷ ಓದಬೇಕಾ ಅಂತೀವಿ. ಸ್ಕಿಲ್ಸು ಕೊಟ್ಟು ಮುಗಿಸ್ರಿ ಅಂದರೆ 8 ವರ್ಷ ಆಗುತ್ತೆ. ಆ ಟೈಮ್ ನಾವು ಕೊಡೋಕೆ ರೆಡಿ ಇರಲ್ಲ, ಬಿಕಾಸ್ ಆಲ್ರೆಡಿ 22 ವರ್ಷ ಆಗಿಬಿಟ್ಟಿರುತ್ತೆ ನಮಗೆ. ಇನ್ನೂ ದುಡಿಲಿಲ್ಲ ಅಂದರೆ ಮನೆಯಲ್ಲಿ ಕಷ್ಟ ಅಲ್ವಾ? ಅದಕ್ಕೆ ಏನು ಮಾಡ್ತಾರೆ, ಅದನ್ನ 4 ವರ್ಷಕ್ಕೆ ಇಳಿಸಿ ಅಕಾಡೆಮಿಕಲ್ಲಿ ನಿಮಗೆ ಫೌಂಡೇಶನ್ ಮಾತ್ರ, ಅಂದರೆ ನಿಮಗೆ ಪ್ರಪಂಚನ ಗೆಲ್ಲೋದಕ್ಕೆ ಏನು ಸ್ಟ್ರೆಂತ್ ಬೇಕೋ ದಟ್ ಅಕಾಡೆಮಿಕ್ಸ್ ವಿಲ್ ಗಿವ್ ಯು. ಇವಾಗ ನಮ್ಮ ಅಕಾಡೆಮಿಕ್ಸ್ಗೆ ನೀವು ಬಂದರೆ ಸ್ಕಿಲ್ಸ್ ಕಲೀಲಿಕ್ಕೆ ನಾವು ಫಸ್ಟ್ ಏನು ಕೇಳ್ತೀವಿ ಹೇಳಿ? ಬೇಸಿಕ್ಸ್ ಇದೆಯಾ? ಬರುತ್ತಾ? ಹಾಗಾದರೆ ಬಾಳ್ಗಡೆ. ನಿಂಗೆ ಬೇಸಿಕ್ಸೇ ಬರಲ್ವಾ? ಬೇಡ, ಕಲ್ತ್ಕೊಂಬರೋಗು ಅಂತೀವಿ, ರೈಟ್? ಆಮ್ ಐ ರೈಟ್? ಫಾರ್ ಅಕಾಡೆಮಿಕ್ಸ್ ಕ್ಯಾನ್ ಗಿವ್ ಓನ್ಲಿ ದ ಫೌಂಡೇಶನ್, skills will give the life for you. Am I right? Or on the track? Now, fine. Now you got the point, right? Selling is not difficult when you acquire a skill. For you should acquire a skill.
Fine. Now I will come to my organization now. I am Rakesh. I am the Chief Executive Officer for this academy. ನಮ್ದು ಅಕಾಡೆಮಿ ಹೆಸರು ನೋಡಿದ ತಕ್ಷಣ ನೋಡಿ, ಮಂಡಿ ಹರಿಯಾಣ ಅಕಾಡೆಮಿ. ಯಾರು ಗುರು ಮಂಡಿ ಹರಿಯಾಣ ಯಾರು ಹೆಸರು ಹಿಂಗಿಟ್ಕೊಂಡಿದ್ದಾರೆ? ಒಂದು ಬರುತ್ತಲ್ಲ, ನೀವು ಇವಾಗ ನೋಡೋ ಪ್ರಪಂಚದಲ್ಲಿ ಒಂದೊಂದು ಹೆಸರುಗಳು ಹೆಂಗಿರುತ್ತೆ ಅಂದರೆ, ಹಳೆ ಕಾಲದಲ್ಲಿ ಈಗಿನ ಕಾಲಕ್ಕೂ ನಾವು ಪ್ರೊನೌನ್ಸ್ ಮಾಡೋದೇ ಕಷ್ಟ. ಆಮ್ ಐ ರೈಟ್? ಕರೆಕ್ಟಾ? ಯಾ. ಬಟ್ ನಾವು ಯಾಕೆ ಈ ಮಂಡಿ ಹರಿಯಾಣನ ಇಟ್ಕೊಂಡಿದ್ದೀವಿ? ಹೂ ಈಸ್ ಮಂಡಿ ಹರಿಯಾಣ? ಸರ್ ಕೂಡ ಕೇಳ್ತಾರೆ, ನಾನು ಕೇಳಬೇಕಿತ್ತು ಸರ್ ಯಾರು ಮಂಡಿ ಹರಿಯಾಣ ಅಂತ. ಸಿ, ಮಂಡಿ ಹರಿಯಾಣ ಈಸ್ ಅ 1920s ಲಾಂಗ್ ಬ್ಯಾಕ್ ಹಿಸ್ಟ್ರಿ. ಓಕೆ, ವಿ ಗಾಟ್ ಅರೌಂಡ್ 120 years ಆಫ್ ಮೋರ್ ದ್ಯಾನ್ ಹಿಸ್ಟ್ರಿ ಆಫ್ ಹಿಮ್. ನಿಮಗೆಲ್ಲ ಸರ್ ಎಂ ವಿಶ್ವೇಶ್ವರ ಗೊತ್ತಿರುತ್ತಲ್ಲ, ಈಸ್ ಅ ಕ್ಲಾಸ್ಮೇಟ್ ಆಫ್ ಮಂಡಿ ಹರಿಯಾಣ. ಓಕೆ, ನಿಮಗೆ SP ರೋಡ್ ಬ್ಯಾಂಗ್ಳೂರಲ್ಲಿ ಗೊತ್ತಾ? ಯಾರಿಗಾದ್ರು SP ಫುಲ್ ಫಾರ್ಮ್ ಗೊತ್ತಾ? ಯಾರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ, ನಾನು ರೀಸೆಂಟಾಗಿ ತಿಳ್ಕೊಂಡು ಇಲ್ಲಿಗೆ ಬಂದಮೇಲೆ. SP ಇಸ್ ಕಾಲ್ಡ್ ಎ ಸಾದರ ಪತ್ರಪ್ಪ. ಓಕೆ, ಸಾದರ ಪತ್ರಪ್ಪ ಈಸ್ ಅ ಫ್ಯಾಮಿಲಿ ಮೆಂಬರ್ ಆಫ್ ಮಂಡಿ ಹರಿಯಾಣ. ಕ್ಲಿಯರ್? ಸಿ, ಸಜ್ಜನ್ ರಾವ್ ಸರ್ಕಲ್ ಗೊತ್ತಾ? ಬ್ಯಾಂಗ್ಳೂರಲ್ಲಿ ಸಜ್ಜನ್ ರಾವ್ ಸರ್ಕಲ್ ಇಸ್ ಅ ವೆರಿ ಫೇಮಸ್ ಸರ್ಕಲ್. ಈಸ್ ಅ ಕ್ಲಾಸ್ಮೇಟ್ ಆಫ್ ಮಂಡಿ ಹರಿಯಾಣ. ಓಕೆ, ಇಟ್ಸ್ ಅ ಲಾಂಗ್ ಹಿಸ್ಟ್ರಿ. ನಮ್ಮದು ಯೂಟ್ಯೂಬಲ್ಲಿ ಹೋದರೆ ಇವ್ರದ್ದು ಹಿಸ್ಟ್ರಿನೇ ಒಂದು ಅರ್ಧ ಗಂಟೆ ಇದೆ. ಯು ಕ್ಯಾನ್ ಸಿ ದಟ್ ಹಿಸ್ಟ್ರಿ. ಫಾರ್ ಆ ಹಿಸ್ಟ್ರಿ ಇರೋ ಅವರು ಸ್ಥಾಪನೆ ಮಾಡಿರುವಂಥ ಆರ್ಗನೈಸೇಷನ್ ಇದು. ಕ್ಲಿಯರ್? ಇಟ್ಸ್ ಹ್ಯಾವಿಂಗ್ 120 years. ಬಟ್ ಅವರು ಅಕಾಡೆಮಿ ಸ್ಟಾಪ್ಲೇಟ್ ಮಾಡಿಲ್ಲ, ಬಿಕಾಸ್ ಆ ಕಾಲಕ್ಕೆ ಅಕಾಡೆಮಿ ಎಲ್ಲ ಬೇಕಿರಲಿಲ್ಲ ಅಲ್ಲ. ಆವಾಗ ಫ್ರೀ ಎಜುಕೇಷನ್ ಕೊಡ್ತಿದ್ರು ಅವ್ರು, ಫ್ರೀ ಎಜುಕೇಷನ್ ಆ್ಯಂಡ್ ಫ್ರೀ ಹಾಸ್ಟೆಲ್. ಓಕೆ, ಅವಾಗ ಅವರ ಮೊಮ್ಮಗ, ಯು ಕ್ಯಾನ್ ಸಿ ಅವ್ರ ಮೊಮ್ಮಗ ಎಷ್ಟು ಏಜ್ ಆಗಿರ್ಬೋದು? ಎನಿ ಗೆಸ್? ಐ ವಿಲ್ ಟೆಲ್ ಯು. ಎಲ್ಲರಿಗೂ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಈ ಈಸ್ ಅ 75-year ಯಂಗ್ ಓಲ್ಡ್ ಮ್ಯಾನ್. He is a 75-year young old man. Last year he turned 75 and now he is in 76. You can see he is a person behind that. See, he is a captain. And he was worked for an army for more than 25 years as a jet driver. Okay, ಅವ್ರ ಕಾರ್ ಓಡಿಸೋದು ನೋಡ್ರೆ ನಮಗೆ ಭಯ ಆಗುತ್ತೆ ಇವಾಗ. ಓಕೆ, ಅವರ ತಾತ ಮಾಡಿದಂಥ ಲೆಗಸಿನ ಈ ವಾಂಟ್ಸ್ ಟು ಕಂಟಿನ್ಯೂ. ದಟ್ಸ್ ವೈ ನಾನು ಏನಾದರೂ ಮಾಡಬೇಕು ನಮ್ಮ ತಾತನ ಥರ ಅಂತ ಮೋಟಿವೇಟ್ ಆಗಿ ಅಟ್ ದ ಏಜ್ ಆಫ್ 74 he established the academy. ನನ್ನನ್ನು ಸೆಲೆಕ್ಟ್ ಮಾಡಿ ನೀನು ಡ್ರೈವರ್ ಆಗಪ್ಪ, ನಾನು ಹಿಂದೆ ಇರ್ತೀನಿ ಅಂತ ಹೇಳಿ ಲೆಫ್ಟ್ ಮೀ ಇನ್ ದ ಫ್ರಂಟ್ ಫೇಸ್. ಓಕೆ, ನೌ ಐ ಆಮ್ ಡ್ರೈವಿಂಗ್ ದ ಓಲ್ ಇಂಜಿನ್ ನೌ. ಕ್ಲಿಯರ್? ಫೈನ್. ವಿತ್ ಈಸ್ ಲೆಗಸಿ ವಿ ಕೇಮ್ ಇನ್ ಟು ದಿಸ್ ಅಕಾಡೆಮಿ ಸೈಡ್. ಸಿ, ಇದು ನಾನೇನು ಮಾಡ್ತಾ ಇದ್ದೀನಿ ಇವಾಗ? ವಾಟ್ ಐ ಆಮ್ ಡೂಯಿಂಗ್ ನೌ? ಐ ಆಮ್ ಸೆಲ್ಲಿಂಗ್ ಮೈ ಸೆಲ್ಫ್. Am I right? See, selling is not something you want to do. Talk to the world. If not, no one will identify you. Am I right? We have to sell ourselves. ನಾನು ಸೆಲ್ ಮಾಡ್ಕೊಬೇಕು, ಮಾಡ್ಕೊಂಡ್ರೆ ನನಗೂ ಕೆಲಸ ಸಿಗೋದು. ನೀವು ಸೆಲ್ ಮಾಡ್ಕೊಬೇಕು, ಆವಾಗ ನಿಮ್ಗೆ ಅಲ್ಲಿ ಕೆಲಸ ಸಿಗೋದು. ಸೆಲ್ ಮಾಡ್ಕೊಂಡು ನಿಮ್ಮ ಹತ್ರ ಏನಿದೆ, ದಟ್ಸ್ ದ ವಾಟ್ HR will ask you, right? Fine, good. See, with this legacy, this organization is an NGO. NGO ಅಂದರೆ ಗೊತ್ತಾ? Non-profit organization or non-government organization, NPO ಅಂತ ಕರೀತಾರೆ. ವೇರ್ ಇಟ್ ವರ್ಕ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ, ನಾಟ್ ಫಾರ್ ದ ಫಿನಾನ್ಸ್. ಕ್ಲಿಯರ್? ಫಿನಾನ್ಸ್ ಏನು ಚಾರ್ಜೇ ಮಾಡಲ್ಲ ಸರ್, ನೀವು 100% ಮಾಡ್ತೀವಿ. ಏನಕ್ಕೆ? ನಮ್ಮ ಸಂಬಳಗಳು ಬೇಕಲ್ಲ ನಮಗೂ, ಅದನ್ನು ನೀವೇ ಕೊಡಬೇಕು. ಅದು ಪ್ರಾಫಿಟ್ ಯಾರು ಮನೆಗೆ ತೊಗೊಂಡು ಹೋಗೋದಿಲ್ಲ. ಕ್ಲಿಯರ್ ಇದೆ ಅಲ್ಲ? ದಟ್ ಈಸ್ ವಾಟ್ ಎನ್ NGO. ದಟ್ಸ್ ವೈ ವಿ ಆಫರಿಂಗ್ ಆಲ್ ದ ಕೋರ್ಸಸ್ 60% ಲೆಸ್ ದ್ಯಾನ್ ದ ಮಾರ್ಕೆಟ್. ಕ್ಲಿಯರ್? ವಿತ್ ಹೈ ಪ್ರೊಫೆಷನಲ್. ವಿ ಆರ್ ಕಾಂಪಿಟಿಂಗ್ ವಿತ್ ಹೈ ಟಾಪ್ ಅಕಾಡೆಮೀಸ್. ನೀವು ಯಾವುದೇ ಟಾಪ್ ಅಕಾಡೆಮೀಸ್ ಹೆಸರು ತೊಗೊಳ್ಳಿ, ಅವ್ರ ಕರಿಕ್ಯುಲಮ್ ನಮ್ಮ ಕರಿಕ್ಯುಲಮ್ ಚೆಕ್ ಮಾಡಿ ದ ಸೇಮ್. ನೀವು ಆ ಟ್ರೈನರ್ಸ್ನ ಚೆಕ್ ಮಾಡಿ ಅಲ್ಲಿ ವರ್ಕ್ ಮಾಡೋರು ನಮ್ಮ ಹತ್ರ ಬರ್ತಾರೆ. ಏನಕ್ಕೆ ಸರ್? ಸರ್ವಿಸ್ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಜೊತೆ ನಾವಿರ್ತೀವಿ ಸರ್, ದುಡ್ಡು ಸಂಪಾದನೆ ಮಾಡೋಕ್ಕೆ ಆ ಜಾಗ ಸರ್, ಸರ್ವಿಸ್ ಮಾಡೋಕ್ಕೆ ನಿಮ್ಮ ಥರ ನಾವು ನಿಮ್ಮ ಜಾಗ ಸರ್. ಆ ಥರ ಬಂದಿರೋರು ಇವರೆಲ್ಲ. ಇವ್ರು ಯಾರು ಕೂಡ ದುಡ್ಡಿಗೆ ಬಂದು ಕೂತೇ ಇಲ್ಲ ಸರ್. ನಾನು ಎಜುಕೇಷನ್, ಬಿಕಾಸ್ ಹಿ ಹ್ಯಾಸ್ ಆಲ್ಸೋ ಸ್ಟ್ರಗಲ್ ಲೈಕ್ ಯು. ಸತೀಶ್ ತಗೊಳ್ಳಿ, ಜೋಕ್ಷನಾ ತಗೊಳ್ಳಿ, ನಮ್ಮ ರಾಮಕೃಷ್ಣ ತಗೊಳ್ಳಿ, ರಾಜ್ಕಿಶೋರ್ ತಗೊಳ್ಳಿ. ಸಿ, ವಿ ಆಲ್ ಆರ್ ವರ್ಕಿಂಗ್ ಫಾರ್ ದ ಕಾಸ್, ನಾಟ್ ಫಾರ್ ದ ಫಿನಾನ್ಸ್. But we need our finance to sustain ourselves. Clear? Fine. That is what Mandi Haryana. Now I will jump into my last point. See, ನಾನು ನೋಟ್ಸ್ ಮಾಡ್ಕೊಂಬಂದೆ ಏನೇನು ಮಾತಾಡಬೇಕು ಅಂತ, ಇಲ್ಲ ಅಂದರೆ ಮರ್ತೋಗ್ಬಿಡ್ತೀವಲ್ಲ. Now I want to visualize you. ಒಂದು ದಿನ 1 hour ಕ್ಲಾಸಲ್ಲಿ ಕೂರೋದಕ್ಕೆ ಕಷ್ಟ. ಹೆಂಗೆ ನಮ್ಮ ಜೊತೆ ಇವತ್ತು ಸಾಯಂಕಾಲದವ್ರಿಗೆ ಇರ್ತೀರಾ ಅನಿಸುತ್ತಲ್ಲ ಮೈಂಡ್ಗೆ. ಯಾರಾದರೂ ಸರ್ ಯಾರೋ ಒಂದಿನ, ನಾವು ಆ್ಯಕ್ಚುಲಿ 2 ದಿನ ಕೇಳಿದ್ವಿ ಸಾರ್ನ. ಸರ್ 2 ದಿನ ಎಲ್ಲ ಕೊಡೋಕ್ಕಾಗಲ್ಲ ಸರ್, 1 ದಿನ ಕೊಡ್ತೀನಿ ನೋಡಿ ಅಂದರು. ಆಯಿತು ಕೊಡಿ ಸರ್, 1 ದಿನ ನೋಡೋಣ ಅಂತೇಳಿ ಇಸ್ಕೊಂಡ್ವಿ. ಫಾರ್ 1 ದಿನ ನೀವು ನನ್ನ ಜೊತೆ ಹೆಂಗೆ ಜರ್ನಿ ಮಾಡ್ತೀರಾ? ಐ ವಿಲ್ ವಿಜುವಲೈಸ್ ದ ಓಲ್ಡ್ ಡೇ ವಿತ್ ಯು ನಾಟ್ ಟುಡೇ, ಸೊ ದಟ್ ಇಟ್ ವೋಂಟ್ ಬಿ ಅ ಬೋರಿಂಗ್. ಐ ಪ್ರಾಮಿಸ್ ಯು ಇಟ್ ವೋಂಟ್ ಬಿ ಅ ಬೋರಿಂಗ್. ಸಿ, ನಂದು ಆಗಿದ ತಕ್ಷಣ ನಾನು ಕೂತ್ಕೊತೀನಿ, ಸಾರ್ ಮಾತಾಡ್ತಾರೆ. ಸಾರ್ ಮಾತಾಡಿದ ಮೇಲೆ ಸೆಷನ್ ಮುಗಿಯುತ್ತೆ. ನೆಕ್ಸ್ಟು ನಮ್ಮ ಜೋಕ್ಷನಾ ಸರ್ ಬರ್ತಾರೆ.
ಜೋಕ್ಷನಾ ಸರ್ ಏನು ಮಾತಾಡ್ತಾರೆ, ನೀವೆಲ್ಲರೂ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತೀರಾ, ಆಮೇಲೆ ಝೊಮ್ಯಾಟೊ, ಝೆಪ್ಟೊ, ಬ್ಲಿಂಕಿಟ್, ನಾವು ಬರ್ತಾ ಬ್ಲಿಂಕಿಟ್, ಈ ಥರ ಲಾಟ್ ಆಫ್ ಅಪ್ಲಿಕೇಶನ್ ಯೂಸ್ ರೈಟ್. ಆ ಥರದಲ್ಲಿ ಜೋಕ್ಷನಾ ಸೆಲೆಕ್ಟೆಡ್ 6 ಇಂಡಸ್ಟ್ರೀಸ್, ಹೆಲ್ತ್, IT, ಇನ್ಯಾವ ತೊಗೊಂಡಿದ್ದಾರೆ ನಂಗೆ ನೆನಪಿಲ್ಲ, 6 ಇಂಡಸ್ಟ್ರೀಸ್ ತೊಗೊಂಡಿದ್ದಾರೆ. ಆ 6 ಇಂಡಸ್ಟ್ರಿ ರಿಲೇಟೆಡ್ ಹಿಂದೆಗಡೆ ಅಪ್ಲಿಕೇಶನ್ಸ್ನ ದೇ ಹ್ಯಾವ್ ಟೇಕನ್. ಓಕೆ, ಆ ಅಪ್ಲಿಕೇಶನ್ ಬ್ಯಾಕ್ ಎಂಡಲ್ಲಿ ಡೇಟಾ ಸೈನ್ಸ್ ಅವನು ಏನು ಮಾಡ್ತಾನೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಕ್ಲಿಯರ್ ಇದೆಯಲ್ಲ, AI ಮಾಡೆಲ್ ಬಗ್ಗೆ ಹೇಳ್ತಾರೆ. ಡೇಟಾ ಸೈನ್ಸ್ ಅಲ್ಲಿ ಏನು ಕೆಲಸ, ನಿಮ್ಗೆ ಅಕಸ್ಮಾತ್ ಡೇಟಾ ಸೈನ್ಸ್ ಓದ್ಕೊಂಡ್ರೆ ನೀವು ಅಲ್ಲೇನೋ ಕೆಲಸ ಏನು ಮಾಡ್ತೀರಾ, ಅದು ಹೇಗೆ ಬಿಹೈಂಡ್ ದ ಸ್ಕ್ರೀನ್ ಕೆಲಸ ನಡೆಯುತ್ತೆ ಅನ್ನೋದು ಕಂಪ್ಲೀಟ್ ಥಿಂಗ್ಸ್ನ ನಿಮ್ಮ ಜೋಕ್ಷನಾ ಸರ್ 145 to 50 minutesಲ್ಲಿ ಈ ವಿಲ್ ಟೇಕ್ ಯು ಟು ದ ಟೂರ್ ವಿತ್ AI ಎಲ್ಲ ಯೂಸ್ ಮಾಡಿ ವೀಡಿಯೋ ಎಲ್ಲ ಮಾಡಿಬಿಟ್ಟಿದ್ದಾರೆ ನಮ್ಮ ಸರ್ ಒಂದು ವಾರದಿಂದ. ಆ ವಿಡಿಯೋನೆಲ್ಲ ನಿಮಗೆ ತೋರಿಸ್ತಾರೆ. ಈಸ್ ಎಕ್ಸ್ಪರ್ಟ್ ಇನ್ ಮೇಕಿಂಗ್ AI videos. He has done that own video, that what he will present today for you, that he will present. You see, and after that you can ask him, sir, now AI video, you know that AI video ಒಂದು ಮಾಡಿ ಎಷ್ಟು ದುಡ್ಡು ಕೊಡ್ತಾರೆ ಗೊತ್ತಾ? You know that? Anyone? ಹೇಳ್ರಿ ಸರ್, ಇನ್ಫ್ಲುಯೆನ್ಸರ್ ಸರ್, ಒಂದು AI ವಿಡಿಯೋ ಮಾಡಿಕೊಟ್ರೆ ಎಷ್ಟು ದುಡ್ಡು ಕೊಡ್ತಾರೆ? ಓಕೆ, 1 ನಿಮಿಷ ವಿಡಿಯೋ ಅಂದ್ಕೊಳ್ಳಿ ಸರ್, ಏನಿಗೆ ಗೆಸ್ ಮಾಡಿ. ನೀನೇನು ನಾನು ಇದು ಮಾಡ್ತೀನಿ ನಿಮ್ಮ ಹತ್ರ ಬಂದು ನೀನು ಕೇಳಲ್ಲ, ಯಾವುದೊಂದು ಹೇಳಿ. ನೀವು ಡಾಲರ್ ಲೆಕ್ಕ ಹೋಗ್ಬೇಡಿ, ನಾವು ಇಂಡಿಯಾದಲ್ಲಿ ಇದು ರುಪೀಸ್ ಹೇಳ್ರಿ. ಓಕೆ, ಐ ವಿಲ್ ಹೆಲ್ಪ್ ಯು ಫಾರ್ ದ್ಯಾಟ್. ಸಿ, ಇವನ್ ಟುಡೇ ವಿ ಆರ್ ಆಲ್ಸೋ ಪೇಯಿಂಗ್ ಫಾರ್ AI videos, ವಿ ಆರ್ ಪೇಯಿಂಗ್ ಅರೌಂಡ್ 3,000 to 5,000 rupees, as he said, like based upon the duration. Okay, 15,000, 20,000, 25,000 ಕೂಡ ಹೋಗುತ್ತೆ based upon the duration. Okay, that AI world is different. Only the thing is prompting. ಏನು ಬೇಕು ನಿಮಗೆ, ಹೌದು ನಾ ಇದೊಂದು ಮಾತಾಡೋದು. ನಮ್ಮ ಸಾರ್ದೆಲ್ಲ ಯಾರು AI ಇಮೇಜ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ನಮ್ಮ ಸತೀಶ್ ಅಂತೂ ಸರ್ ಏನು ಸರ್ ನಾನೇ ಅಲ್ಲ ಸರ್ ಅಲ್ಲಿರೋದು ಅಂತ ಇಷ್ಟಲ್ಲಿ. See, this is what prompting, if you're not giving a proper way, you won't get the output desired. Prompt engineering is the second phase where you will be having beautiful feature. For that is what the first session will be handled by our Jokshna, where he will take you to the real applications. After that, our gentleman Satish will come. See, Satish ಬಂದು ನಿಮ್ಮನ್ನ ಟೆಕ್ನಿಕಲ್ ಸೈಡ್ ಆಫ್ ಡೇಟಾ ಸೈನ್ಸ್ ಬಗ್ಗೆ ಮಾತಾಡ್ತಾರೆ. 1 hour ಟೆಕ್ನಿಕಲ್ ಸೈಡ್ ಮಾತಾಡ್ತಾರೆ, ಲೈಕ್ ಅಲ್ಲಿ ಯೂಸ್ ಮಾಡೋ ಟರ್ಮಿನಾಲಜೀಸ್ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಸ್ಕೋಪ್ಸ್ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಸ್ಯಾಲ್ರೀಸ್ ಬಗ್ಗೆ ಮಾತಾಡ್ತಾರೆ, ಆಮೇಲೆ ನಿಮಗೆ ಏನೇನು ಕೆಲಸ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು 40-45 minutes ವಿಲ್ ಟಾಕ್, ಬಿಕಾಸ್ he wants to give some foundation for you. After that, he will make you to build a small application today with the help of Python and other data science stuff to you. Clear? You will be lively working with him today. Okay, ಲ್ಯಾಪ್ಟಾಪ್ ತಂದಿದ್ದೀರಾ? ಎಷ್ಟು ಜನ ಈ ಕಡೆ ಅದು ವಾಯ್ಸೇ ಇಲ್ಲ, ಎತ್ತಿದೆ ತರದೇ ಇರೋರು ಕೈ ಎತ್ತಿ. ಓ, ಬೇಜಾನೇ ಇದೆ ಈ ಕಡೆ, ಅಲ್ಲಿ ಈ ಕಡೆ ತರದೇ ಇರೋರು. ಓಕೆ ಫೈನ್, ವಿಲ್ ಡೂ ಒನ್ ಥಿಂಗ್. ತರದೇ ಇರೋರು ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಆ ಕಡೆ ಪರಿಚಯ ಇದ್ದರೆ ಹೋಗಿ ಕುತ್ಕೊಂಡು ನೀವು ಅವ್ರ ಜೊತೆಲಿ ವರ್ಕ್ ಮಾಡಿ. ಅಕಸ್ಮಾತ್ ಇಲ್ಲ ಅಂದರೆ ಕ್ಯಾನ್ ದೇ ಡೂ ಇಟ್ ಇನ್ ಮೊಬೈಲ್ ಫೋನ್ಸ್ ಎನಿಥಿಂಗ್? ನೋ. ಓಕೆ, ತರದೇ ಇರೋರು ನಮ್ಮದು ಫುಲ್ ಲೈವ್ ಸ್ಟ್ರೀಮ್ ಆಗ್ತಾಯಿದೆ ಇವತ್ತು ಮಾಡೋ ಕ್ಲಾಸ್ ಪ್ರತಿಯೊಂದು. ಅದನ್ನು ನಾಳೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನಾವು ಲಿಂಕ್ ಕೂಡ ಶೇರ್ ಮಾಡ್ತೀವಿ. ನೀವು ಮನೆಗೆ ಹೋಗಿ ಕೂಡ ಅದನ್ನು ಪ್ರಾಜೆಕ್ಟ್ನ ನೋಡಿ ನೀವು ಟ್ರೈ ಕೂಡ ಮಾಡ್ಬೋದು. ಟ್ರೈ ಮಾಡಿ ಬಿಲ್ಡ್ ಮಾಡಿ ಅದು ಅಪ್ಲಿಕೇಶನ್. ಇಫ್ ನಾಟ್, ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಬುಕ್ ಏನಾದ್ರು ಇದೆಯಾ, ಬುಕ್ ಏನಾದರೆ ಸ್ವಲ್ಪ ನೋಟ್ಸ್ ಏನಾದರೂ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾದರೂ ಟ್ರೈ ಮಾಡಿ. ಕ್ಯಾನ್ ದೇ ಗೆಟ್ ಸಮ್ ಲ್ಯಾಪ್ಟಾಪ್ ಫೆಸಿಲಿಟೀಸ್ ಇನ್ ದ ಕಾಲೇಜ್ ಸರ್? ಓಕೆ, ಕ್ಯಾನ್ ದೇ ಗೆಟ್ ಎನಿ ಫೆಸಿಲಿಟೀಸ್ ಇನ್ ದ ಕಾಲೇಜ್ ಸರ್? ಇಲ್ಲ. ಓಕೆ ಫೈನ್. ಓಕೆ, ಸಾರಿ fine, I'm sorry. Fine. Okay, this is what Satish will do 2 tasks. One is he will give the glimpses of the technical, and the other things he will make you to build a small application project from your hand. See, this project what you build along with him, ಎಲ್ಲೂ ಕಾಲೇಜ್ ಅಕಾಡೆಮಿಕ್ಸ್ ಬರಲ್ಲ. ಮುಂದೆ ನೆಕ್ಸ್ಟ್ ನೀವು ಕೆಲಸಕ್ಕೆ ಹೋದರೆ ಈ ಮಾಡೆಲನ್ನು ತೋರಿಸ್ಬೋದು. ಈ ಮಾಡೆಲ್ ನಾನು ಬಿಲ್ಡ್ ಮಾಡಿದ್ದೆ ಸರ್. ನೋಡ್ಸೋದಕ್ಕೆ ಸರ್ಟಿಫಿಕೇಷನ್ ಕೇಳ್ತಾರಲ್ವ ಸರ್? ಎಸ್, ವಿ ಡೂ ಸರ್ಟಿಫಿಕೇಷನ್ ಆಫ್ಟರ್ ದ ಅಸೆಸ್ಮೆಂಟ್. ಈ ಸೆಷನ್ ಆದಮೇಲೆ ಅವ್ರ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾದಮೇಲೆ ನಾವು ನಿಮಗೆ ಲೈವ್ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲೇ ತೆಗೆದು ನೀವು MCQ ಕ್ವಶನ್ಸ್ನ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಂಗೆ ಮಾಡ್ತಾರೆ ಹೇಳಿ? ಇವತ್ತು UPSC KPS ಎಲ್ಲ ಆನ್ಲೈನ್ ಆಗಿಬಿಟ್ಟಿದೆ ಈಗ ಅಲ್ವಾ? IAS ಎಕ್ಸಾಮ್ ಗೊತ್ತಾ ನಿಮಗೆ? ಗೇಟ್ ಎಕ್ಸಾಮ್ ಎಲ್ಲ ಗೊತ್ತಲ್ಲ? ಫಾರ್ ಎಲ್ಲ ನಿಮಗೆ ಆನ್ಲೈನ್ ಮಾಡ್ತಾರೆ. ಸೇಮ್ ಪ್ಲಾಟ್ಫಾರ್ಮ್ ವಿ ಹ್ಯಾವ್ ಬಿಲ್ಡ್ ಎ ಪ್ಲಾಟ್ಫಾರ್ಮ್ ಫಾರ್ ವೇರ್ ಯು ವಿಲ್ ಬಿ ರೈಟಿಂಗ್ ದ ಅಸೆಸ್ಮೆಂಟ್. ಆಫ್ಟರ್ ಬಿಲ್ಡಿಂಗ್ ದಿಸ್ ಮಾಡೆಲ್, ಈ ಮಾಡೆಲ್ ಏನು ಕಲ್ತಿರ್ತೀರಾ ಅದ್ರ ಮೇಲೇ ಅವರು 30 ಕ್ವಶನ್ಸ್ ಕೇಳ್ತಾರೆ, ಅಸೆಸ್ಮೆಂಟ್ ಮಾಡ್ತೀರಾ. ಜೊತೆಗೆ ಅವರು ಮಧ್ಯದಲ್ಲಿ ಒಂದಷ್ಟು ಗೇಮ್ಸ್ ಆಡಿಸ್ತಾರೆ ನಿಮಗೆ. ಓಕೆ, ಗೇಮ್ಸ್ ರಿಲೇಟೆಡ್ ಟು ಟೆಕ್ನಿಕಲ್ ಸೈಡ್, ಬೇರೆ ಥರ ಗೇಮ್ಸ್ ಅಲ್ಲ,
ಓಕೆ ಅದು ಆಡಿಸ್ತಾರೆ. ಸೊ ಅದರಲ್ಲಿ ಸ್ವಲ್ಪ ನಾಲೆಜ್ ನೀವು ಪಡಿಬೋದು. ಗೇಮ್ಸ್ ಯಾರು ಚೆನ್ನಾಗಿ ಏನಾದರೂ ಸ್ವಲ್ಪ ಮಾತಾಡೋ ಅವ್ರಿಗೇನೋ ಸ್ವಲ್ಪ ನಾನು ಗಿಫ್ಟ್ ಕೊಡಿ ಅಂತ ಹೇಳಿದ್ದೀನಿ, ದೇ ಮೇ ಗಿವ್ ಯು ಗಿಫ್ಟ್ ಫಾರ್ ಯು. ಓಕೆ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಲೇಡಿ, ಮೇಘನಾ, ಶಿ ಈಸ್ ಕಮಿಂಗ್. She got very good exposure with corporate sites where she will be telling the employability skills. ಅಂದರೆ ನೆಕ್ಸ್ಟ್ ನೀವು ಇದೆಲ್ಲ ಕಲ್ತಾದ್ಮೇಲೆ ಕೆಲಸ ಹುಡ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಏನೆಲ್ಲ ನಿಮಗೆ ಸ್ಕಿಲ್ಸ್ ಬೇಕು, ಯಾವ ಥರ HR ಕ್ವಶನ್ಸ್ ಕೇಳ್ತಾರೆ ಅಂತೇಳಿ ರೋಲ್ ಪ್ಲೇ ಸಮ್ ಗೇಮ್ಸ್ ಎಲ್ಲ ಆಡಿಸ್ಬಿಟ್ಟು ನಿಮಗೆ ಅಲ್ಲಿ ಒಂದು 1 hour ಸೆಷನ್ ನಿಮಗೆ ಕೂಲ್ ಮಾಡ್ತಾರೆ. ಓಕೆ, ದ್ಯಾಟ್ ಈಸ್ ವಾಟ್ ಹ್ಯಾಪನ್ಸ್. ಆಫ್ಟರ್ ದ್ಯಾಟ್ ಮೈ ಮಾರ್ಕೆಟಿಂಗ್ ಹೆಡ್ ವಿಲ್ ಕಮ್. ಈ ವಿಲ್ ಗಿವ್ ಸಮ್ ಸಾರ್ಟ್ ಆಫ್ ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಲಾಸ್ಟಲ್ಲಿ, ತಗೊಳ್ಳಿ ಸ್ಕಾಲರ್ಶಿಪ್ಸ್ನ. ಆಮೇಲೆ ನೆಕ್ಸ್ಟ್ ಮೈ ವಿಸ್ಮಯ ವಿಲ್ ಟಾಕ್ ಟು ಯು ಫಾರ್ ಸಮ್ ಟೈಮ್. ಆಫ್ಟರ್ ದ್ಯಾಟ್ ಸರ್ಟಿಫಿಕೇಷನ್ಸ್ ನಿಮ್ಗೆ ಆನ್ಲೈನ್ ಹಂಗೆ ಸಿಗುತ್ತೆ ಒಂದ್ಸತಿ ಅಸೆಸ್ಮೆಂಟ್ ಆದಮೇಲೆ. ದೆನ್ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ. ನಾವು ಇಷ್ಟು ದಿನ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದಿನ ನಿಮ್ಗೇನು ಖುಷಿಯಾಗಿ ಇಷ್ಟ ಆದರೆ ಆಮೇಲೆ ಬಂದು ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ, ನಮಗೂ ಖುಷಿ ಆಗುತ್ತೆ. ವಿ ಆರ್ ಹ್ಯಾಪಿ ಟು, ಬಿಕಾಸ್ ನೀವು ಫೀಡ್ಬ್ಯಾಕ್ ಕೊಟ್ಟರೆ ನಾವು ಅದರ ಪಾಸಿಟಿವ್ ಜೊತೆಗೆ ನೆಗೆಟಿವ್ ಹೇಳಿ ಪರವಾಗಿಲ್ಲ. ಓಕೆ, ಅದು ನಮ್ಮನ್ನು ನಾವು ತಿದ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಅದು ಕ್ಲಿಯರ್? ದಿಸ್ ಇಸ್ ಅ ಓಲ್ ಸೆಷನ್. ವಿ ವಿಲ್ ಬಿ ಎಂಗೇಜ್ ಫಾರ್ 1 day. ಫಾರ್ ಐ ಪ್ರಾಮಿಸ್ ಯು ಬೋರ್ ಆಗಲ್ಲ. ಬಟ್ ನಿಮಗೆ ಬೋರ್ ಆಗೋದು ಯಾವಾಗ ಅಂದರೆ ನೀವು ಮಾತಾಡಲಿಲ್ಲ ಅಂದರೆ. ನೀವು ಮಾತಾಡಿದ್ರೆ ಬೋರ್ ಆಗಲ್ಲ. ಕೇಳಿ, ಕ್ವಶನ್ಸ್ ಏನಿರುತ್ತೆ ಕೇಳಿ. ವಿಲ್ ಹ್ಯಾವ್ ಗುಡ್ ಇಂಟ್ರಾಕ್ಷನ್. ನಮ್ಮ ಟೀಮ್ ಇವತ್ತು 10 ಜನ ಬಂದಿದ್ದೀವಿ. 10 ಜನ ಟೀಮವ್ರು ನಿಮ್ಮ ಜೊತೆಲೇ ಇರ್ತಾರೆ. ಓಕೆ, ದೇ ವಿಲ್ ಬಿ ಎಂಗೇಜಿಂಗ್ ವಿತ್ ಯು ಆ್ಯಂಡ್ ವಿಲ್ ಬಿ ಹೆಲ್ಪಿಂಗ್ ಯು ವಿತ್ ದ ಥಿಂಗ್ಸ್. ಪ್ಲೀಸ್ ಟಾಕ್. ಕ್ಲಿಯರ್? ದಟ್ ಈಸ್ ದ ಓಲ್ ಸೆಷನ್ ಟುಡೇ ವಾಟ್ ವಿಲ್ ಬಿ ಡೂಯಿಂಗ್. ಆ್ಯಂಡ್ ಲಾಸ್ಟ್ ಮೈ ಪಾಯಿಂಟ್ ಈಸ್, ಐ ಥಿಂಕ್ ನಂದು ಇನ್ನು ಸ್ವಲ್ಪ ಟೀಮ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ರಾಮಕೃಷ್ಣ, ಕ್ಯಾನ್ ಯು ಸ್ಟಾರ್ಟ್ ಅಪ್? ಸಿ ಈಸ್ ಅವರ್ ಮಾರ್ಕೆಟಿಂಗ್ ಹೆಡ್ ಆಫ್ ಓಲ್ ಅಕಾಡೆಮಿ. ಈಸ್ ನೇಮ್ ಈಸ್ ರಾಮಕೃಷ್ಣ. ಓಕೆ, ಆ್ಯಂಡ್ ಕ್ಯಾಮ್ರಾ ಹಿಡ್ಕೊಂಡು ಹಿಂದೆ ನಿಂತಿದ್ದಾರಲ್ಲ, ಯಾವಾಗಲೂ ಹಿಂದೆನೇ ಇರ್ತಾರೆ ಅವರು ನಮ್ಮ ಅಕಾಡೆಮಿಲಿ ಯಾವಾಗಲೂ. ಬಟ್ ನಮ್ಮನ್ನೆಲ್ಲ ಪ್ರಪಂಚಕ್ಕೆ ತೋರಿಸ್ತಾ ಇರ್ತಾರೆ. ಈಸ್ ನೇಮ್ ಈಸ್ ರಾಜ್ ಕಿಶೋರ್. ಈಸ್ ಮೀಡಿಯಾ ಹೆಡ್. ಆ್ಯಂಡ್ ಇನ್ನೊಬ್ಬ ಡೆವಲಪರ್ ಒಳಗಡೆ ರೂಮ್ ಒಳಗಡೆ ಕೂತಿದ್ದಾರೆ. ಇವತ್ತು ನೀವು ಬರೆಯೋ ಅಪ್ಲಿಕೇಶನ್ನು ಎದ್ದು ನಿಂತ್ಕೊಳ್ಳಿ, ಅಲ್ಲಿಂದ ಕೈ ಆಡಿಸ್ಬಿಡಿ. ಓಕೆ, ನೀವು ಇವತ್ತೇನು ಎಕ್ಸಾಮ್ ಬರೀತೀರಾ, ಕ್ವಿಝ್ ಬರೀತೀರಾ, ಅವರೇ ಬಿಲ್ಡ್ ಮಾಡೋದು ಕಂಪ್ಲೀಟ್ ಅಪ್ಲಿಕೇಶನ್ನ. ಅದು ರೀಸೆಂಟ್ಲಿ ಪಾಸ್ಡ್ ಔಟ್ 2024 ಇಂಜಿನಿಯರಿಂಗ್ ಪಾಸ್ಡ್ ಔಟ್. 1 year he took training in our academy. Immediately we hired him. You as a developer is working. For he as the person behind your complete assessment application he has built for you guys. He is one developer. Okay, and the 2 guys behind my screen with us. And Pawan is working with HR team. He'll be with us today. Okay, when this is the whole team, we'll be with you for all day. We'll make this whole day very good, knowledgeable. ಸಮಥಿಂಗ್ ಅಸೆಸ್ಮೆಂಟಿವ್ 3 ತೊಗೊಂಡು ಹೋಗ್ತೀರ. ಒಂದು ನಾಲೆಜ್ ತೊಗೊಂಡು ಹೋಗ್ತೀರ, ಒಂದು ಮಾಡೆಲ್ ತೊಗೊಂಡು ಹೋಗ್ತೀರ. ನೀವೇನು ಬಿಲ್ಡ್ ಮಾಡಿ ಅದನ್ನ ನಾಳೆ ತೋರಿಸಿ. ನೀವು ಎಲ್ಲೇ ಹೋಗಿ ಇಂಟರ್ವ್ಯೂಗೆ ಹೋಗಿ ಯು ಶೋ ದಟ್ ದಿಸ್ ಇಸ್ ಅ ಮಾಡೆಲ್ ಐ ಡಿಡ್ ಇನ್ ಸಮ್ ವರ್ಕ್ಶಾಪ್ ಆ್ಯಂಡ್ ದಿಸ್ ಇಸ್ ಸರ್ಟಿಫಿಕೇಶನ್ ಐ ಗಾಟ್ ಫಾರ್ ದಿಸ್ ಮಾಡೆಲ್. ಸೊ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್ ವೆನ್ ಯು ಆರ್ ಗೋಯಿಂಗ್ ಫಾರ್ ಎನಿ ಇಂಟರ್ವ್ಯೂಸ್ ಆರ್ ಎನಿವೇರ್ ಎನಿಥಿಂಗ್. ಇಲ್ಲ, ಅದು ಹೆಲ್ಪ್ ಆಗುತ್ತೆ ನಿಮಗೆ. ಸರ್ಟಿಫಿಕೇಶನ್ ಹೋಗ್ತೀರಾ, ಮಾಡೆಲ್ ತೊಗೊಂಡು ಹೋಗ್ತೀರಾ, ಸ್ವಲ್ಪ ಸ್ಕಿಲ್ಸ್ ತೊಗೊಂಡು ಹೋಗ್ತೀರಾ. ನಮ್ಮನ್ನು ಮಾತ್ರ ಮರ್ತೋಗ್ಬಿಡಿ ಅಷ್ಟೇ ಆಮೇಲೆ. ಓಕೆ, ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಫೈನಲಿ ಐ ವಾಂಟ್ ಟು ಥ್ಯಾಂಕ್ ಹಸೀನಾ ಮೇಡಮ್. ಹಸೀನಾ, ರೈಟ್? Madam? Rumana. I am sorry. Rumana madam, please can you present her? I wanted to have some gift for you, madam. Please. Rumana, thank you very much for arranging this whole day for us. I just wanted to give something for you from my side. So now ಗಿಡ ಫಾಲೋ ಮಾಡ್ತೀವಿ ಸರ್. Ramakrishna, please present to Romana madam. Isma, you present to. I always present something for principal sir. Isma, you present to principal sir. People ಇಲ್ಲಿ ಬನ್ನಿ ಪ್ಲೀಸ್ ಹ್ಯಾವ್ ಇಲ್ಲಿ ಬನ್ನಿ. ನಮಗೆ ಕ್ಯಾಮ್ರಾ ನೋಡ್ತಾ ಇರ್ತೀವಿ ಅವಾಗ ಅದಕ್ಕೆ. ಇಲ್ಲ, ನಮ್ಮ ರಾಮಕೃಷ್ಣ ರಾಜ್ ಕಿಶೋರ್ ಬಿಡೋದಿಲ್ಲ ನಮ್ಮನ್ನು. ಪ್ಲೀಸ್ ಪ್ರೆಸೆಂಟ್ ಟು ಮೇಡಮ್. Very good. Yeah. Aita? Okay. Take. Done? Okay. Thank you very much. Thank you very much for all this time you given for me. It was a nice interaction to you guys. I hand over to principals or that lady. Thank you, ma.